ನಮ್ಮ ಸೋಲೂರು ಹೋಬಳಿಯನ್ನ ನಮ್ಮಲ್ಲೇ ಉಳಿಸ್ಕೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದಾಗ ಸಾರ್ವಜನಿಕರಿಂದ ಅದಕ್ಕೆ ಸ್ಪಂದನೆ ಸಿಕ್ಕಲಿಲ್ಲ ನನಗೆ. ನೋಡಿ, ಈಗ ನಮಗೆ ರಾಮನಗರ ಆದರೆ ಸುಮಾರು 3/4 ಗಂಟೆಯಲ್ಲಿ ರಾಮನಗರಕ್ಕೆ ಹೋಗ್ಬೋದು ನಮ್ಮ ಸೋಲೂರಿನ ಜನ. ಅಲ್ಲಿಗೆ ಹೋಗ್ಬೇಕು ದೇವನಹಳ್ಳಿಗೆ ಅಂತಂದ್ರೆ, ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು ಅಂತಂದ್ರೆ ಅವರಿಗೆ 1-1.5 ಗಂಟೆ ಆಗ್ತದೆ. ಅದರಿಂದ ಕೆಲವು ರಿಯಲ್ ಎಸ್ಟೇಟ್ ಮಾಡೋ ಶ್ರೀಮಂತರಿಗೆ ಅನುಕೂಲ ಆಗ್ಬೋದು, ನಿಜವಾದಂತ ರೈತಾಪಿ ಕುಟುಂಬಕ್ಕೆ ಅದರಿಂದ ತೊಂದರೆ ಆಗ್ತದೆ. ಇದನ್ನ ಮತ್ತೊಮ್ಮೆ ಪುನಃ ಪರಿಶೀಲನೆ ಮಾಡಲಿಕ್ಕೆ ನೀವುಗಳು ಹೋಗಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಿದ್ರೆ ಇದು ನನ್ನಿಂದ ಸಾಧ್ಯ ಇಲ್ಲ. ನಾನು ಯಾರು ಕೂಡ ನನಗೆ ಸಪೋರ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಸುಮ್ಮನೆ ನೀವು ಮಾಡ್ಕೊಳ್ಳಿ ಅಂತೇಳಿ. ಕ್ಷೇತ್ರ ಮರು ವಿಂಗಡಣೆ ಆಗೋ ಟೈಮಲ್ಲಿ ಸೋಲೂರು ಹೋಬಳಿ ಏನಾರು ಕೈ ಬಿಟ್ರೆ ಸರ್, ಒಂದ್ ನಿಮಿಷ, ಎಸ್ಸಿ ಜನಸಂಖ್ಯೆ ಕಡಿಮೆ ಆಗತ್ತೆ ಅಂತ ನನಗೂ ಸಂಬಂಧ ಇಲ್ಲ. ನನಗೆ ಉದ್ದೇಶ ಆಗಬೇಕಾಗಿರ್ತಕ್ಕಂಥದ್ದು ಆಡಳಿತ ದೃಷ್ಟಿಯಿಂದ. ಯಾವ್ದು ಎಲ್ಲಿ ಸೇರಿ ಏನ್ ಮಾಡಿದ್ರು ಯಾರ್ಯಾರ ಹಣೆ ಬರ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೇಲಿ ಏನ್ ಮಾಡಿದ್ರು ಅದೇ ಆಗೋದು. ನಮ್ಮ ಉದ್ದೇಶ ಶೈಕ್ಷಣಿಕವಾಗಿ ಮತ್ತೆ ಆಡಳಿತ ವಿಚಾರದಲ್ಲಿ ತೊಂದರೆ ಆಗ್ತದೆ ಅಂತಕ್ಕಂಥ ಉದ್ದೇಶ ನಾನು ಹೇಳಿದ್ದು. ನನಗೆ ಯಾರು ಸಾಕಷ್ಟು ಬೆಂಬಲವನ್ನು ಯಾರು ಕೊಡ್ಲಿಲ್ಲ. ಅದರಿಂದ ನಾನು ಸರ್ಕಾರದ ಮೇಲೆ ಒತ್ತಡ ಹಾಕೋದು ನಾನೇ ಯಾಕಾಗ್ಲಿ. ಸಾರ್ವಜನಿಕರ ಚರ್ಚೆ ತರಲೇಬೇಕು. ಸೋಲೂರು ಹೋಬಳಿ ಇದುವರೆಗೂ ಕೂಡ ನನ್ನ ವ್ಯಾಪ್ತಿಗೆ ಬಂದಿರಲಿಲ್ಲ, ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬಂದಿರಲಿಲ್ಲ. ಸೋಲೂರು ಹೋಬಳಿ ನಾಡಿ ಮಿಡಿತನೂ ಕೂಡ ನನಗೆ ಗೊತ್ತಿಲ್ಲ, ಜನಗಳ ನಾಡಿ ಮಿಡಿತ. ಅವರು ನಾವು ಮಾಡಬೇಕು ಅಂತ ಹೋದಾಗ ಅವರೆಲ್ಲ ಪಕ್ಷದವರು ಸೇರಿ ಬಿಜೆಪಿ MP ಅವರು ಕೂಡ ಹಂಗೆ ಹೇಳ್ತಾರೆ. ನಮ್ಮ MLA ಅವರು ಹೇಳಿದಾಗ ಸಾರ್ವಜನಿಕರಿಂದ ನನಗೆ ನಾನು ಸಪೋರ್ಟ್ ಬರಲಿಲ್ಲ. ನನಗೆ ಅದಕ್ಕೆ ನಾನು ಸುಮ್ಮನೆ ನಾನು ಪ್ರಯತ್ನ ಮಾಡಲ್ಲ. ಸಾರ್ವಜನಿಕರು ಹೋಗಿ ಮನವಿಯನ್ನು ಕೊಡಬೇಕು. ಈಗ ನೋಡಿ, ವಕೀಲರು ಕೂಡ ಬಂದಿದ್ರು, ವಕೀಲ ಸಂಘದವರು ಕೂಡ ಬಂದಿದ್ರು, ನಮಗೂ ತೊಂದರೆ ಆಗ್ತದೆ ಅಂದ್ರು. ಅವರೆಲ್ಲರೂ ಕೂಡ ಆವಾಗ ಆ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ರೆ ಬಹುಶಃ ಇದು ಆಗ್ತಿರ್ಲಿಲ್ಲ. ಈಗ ಧ್ವನಿ ಎತ್ತದ್ರಿಂದ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ, ಇನ್ನೂ ಫೈನಲ್ ಆಗಿಲ್ಲ. ಅದು ಸಾಧಕ ಬಾಧಕ ನೀವು ಜಿಲ್ಲಾಧಿಕಾರಿಗಳಿಗೆ ಹೋಗಿ ನೀವು ಸಹಕಾರ ಕೊಡ್ತೀರಿ ಸರ್. ವಕೀಲರಿಗೆ ಕೊಡ್ತಾ ಇದ್ದಾರೆ, ಮತ್ತೆ ನಾಗರಿಕರು ಕೊಡ್ತಾ ಇದ್ದಾರೆ. ಅವರಿಂದ ನೀವು ಇರ್ತೀರಾ ಸರ್ ಅಂತ? ನನ್ನಿಂದ ಅವ್ರು ಇರ್ಲಿಲ್ವಲ್ಲ, ನಾನೇನ್ ಮಾಡಲಿ. ಈಗ ನಂದೇನಿಲ್ಲ. ನನಗೂ ಕೂಡ ಸೋಲೂರು ಹೋಬಳಿ ಮೇಲೆ ಬಹಳಷ್ಟು ಪ್ರೀತಿ, ಗೌರವ, ವಿಶ್ವಾಸ ಇರ್ತಕ್ಕಂಥ ಹೋಬಳಿ ಅದು. ಅದನ್ನ ನಮ್ಮ ಜೊತೆಲಿ ಇಟ್ಕೋಬೇಕು ಅಂತಕ್ಕಂಥದ್ದು ನನಗೂ ಕೂಡ ಬಹಳ ಆಸೆ ಇತ್ತು. ಆದ್ರೆ ಅನಿವಾರ್ಯ ಪರಿಸ್ಥಿತಿ, ಯಾರು ಕೂಡ ನನಗೆ ಸಹಕಾರ ಕೊಡೋದಾಗ ನಾನು ಹಿನ್ನಡೆ ಆಗ್ಬೇಕಾಗುತ್ತೆ. ಕಳೆದ 8 ತಿಂಗಳಿಂದ ಸಾಕಷ್ಟು ಆಸಕ್ತಿ ಹೊಂದಿದ್ದೀರಾ, ಈಗ ಸರ್ ಕೂಗ್ಬಿಟ್ಟಿದ್ದೀರಾ ಯಾಕೆ? ಏನಿಲ್ವಾ, ಸಾರ್ವಜನಿಕರ ಸಹಕಾರ ಮುಖ್ಯ ಅಲ್ವಾ, ಅವ್ರ ಅಭಿಪ್ರಾಯ ಮುಖ್ಯ. ಅವ್ರ್ಯಾರು ಕೂಡ ನನಗೆ ಧ್ವನಿಗೂಡಿಸ್ತಿಲ್ವಲ್ಲ, ಅದಕ್ಕೆ ನಾನು ಸುಮ್ಮನೆ. ಸರಿ, ಈಗ ಹೋಗ್ಲಿ ಬಿಟ್ಟಿದೆಯಲ್ಲ, ಬೇರೆ ನಮ್ಗೆ ಯಾವ್ದು ಸೇರುತ್ತೆ ಇವಾಗ? ಅವಶ್ಯಕತೆ ಇಲ್ಲ. ಚೊಕ್ಕವಾದಂತ ತಾಲೂಕಿನ ಉತ್ತಮವಾದಂತ ಆಡಳಿತ. ಜನಸಂಖ್ಯೆ ಆಧಾರ ಕಡಿಮೆ ಆಗುತ್ತಲ್ಲ ಸರ್, ಜನಸಂಖ್ಯೆ 2 ಹೋಬಳಿ ತಾಲೂಕು ಇರ್ತದೆ, ಏನ್ ಸಮಸ್ಯೆ? ಚಿಕ್ಕ ಚೊಕ್ಕ ತಾಲೂಕನ್ನ ಸಮಗ್ರವಾದಂತ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಒಳ್ಳೆ ರೆವಿನ್ಯೂ ಬರ್ತಾ ಇದೆ. ಕ್ಷೇತ್ರ ಹೋಯ್ತಲ್ಲ ಸರ್, ರೆವಿನ್ಯೂ ಬರ್ತಾ ಇದೆ. ರೆವಿನ್ಯೂ ಬರ್ತಾ ಇದೆ. ಗೊತ್ತಿಲ್ಲ, ಸರ್ಕಾರ ಗೊತ್ತಿಲ್ಲ ರೆವಿನ್ಯೂ. ಅದು ಈಗಲೂ ಸರ್ಕಾರದ ರೆವಿನ್ಯೂ ಬಂದೇ ಬರ್ತದೆ. ನೆಲಮಂಗಲಕ್ಕೆ ಹೋಗುತ್ತಲ್ಲ ಸರ್, ನೆಲಮಂಗಲಕ್ಕೆ ಹೋಗಲ್ಲ, ಅದು ಸರ್ಕಾರದ ಖಜಾನೆಗೆ ಹೋಗೋದು. ಪರೋಕ್ಷವಾಗಿ ನೀವೇ ಬೆಂಬಲ ಕೊಟ್ಟಂತಿದೆ ಸರ್. ಪರೋಕ್ಷವಾಗಿ ನೀವೇ ಬೆಂಬಲ ಸಿಗದೆ ಇದ್ದಾಗ ನಾನು ಸುಮ್ಮನಿರ್ಬೇಕಾದಂತ ಪರಿಸ್ಥಿತಿ ಬಂತು. 11 ಕಿಲೋಮೀಟರ್ ಸಮೀಪ ಸೋಲೂರು. ನೀವು ಮಾಧ್ಯಮದವರು ಸಹಕಾರ ಕೊಡಲ್ಲ, ನಾವು ಸಹಕಾರ ಕೊಡ್ತೀವಿ. ಧ್ವನಿ ಎತ್ತಿಲ್ಲ, ನೀವು ಪ್ರತಿಭಟನೆ ಪುಟಗಟ್ಲೆ ನಾವು ನನಗೆ ಯಾರೂ ಸಹಕಾರ ಕೊಡಲಿಲ್ಲ. ಪ್ರಾಮಾಣಿಕವಾಗಿ ಪುಟಗಟ್ಲೆ ನಾವು ಬರೆದ್ವಲ್ಲ, ಬರೆಯೋದ್ರಿಂದ ಪ್ರಯೋಜನ ಇಲ್ಲ. ನಾವು ಹೋರಾಟಕ್ಕೆಲ್ಲ ಸಿದ್ಧವಾಗಿ ಇದ್ದೀವಿ ಸರ್. ಬರೀ ಎಲ್ಲ ಬರ್ಕೊಂಡು ಓದ್ಕೊಂಡು ಕೂತ್ಕೊಂಡ್ರೆ ಪ್ರತಿಭಟನೆ ಆಗಲ್ಲ ಸರ್. ಎಲ್ಲ ಒಂದ್ ಕಡೆ ದೆಹಲಿಯಿಂದ ದೇವಗಿರಿಯಿಂದ ದೆಹಲಿ ತರ ಮುಂದೆ ಆಗಲ್ವಾ ಸರ್? ಇದು ಆಗ್ಬೋದು, ನಾನು ಇಲ್ಲ ಅಂತ ಹೇಳಿ ಅಲ್ಲಗಳ್ತೇನೆ. ಸೋಲೂರು ಅಂತ ಹೋಬಳಿ ಅಂತಹ 100 ಹೋಬಳಿಗಳು ಇಡೀ ರಾಜ್ಯದಲ್ಲಿದೆ. ಇದೊಂದೇ ಹೋಬಳಿಯಿಂದ ಏಕಾಏಕಿ ಹಿನ್ನೆಲೆ ಏನ್ ಸರ್ ಇದು? ಅದು ನೀವು ಸರ್ಕಾರ ಕೇಳಬೇಕು. ಈಗ ಸರ್, ಈಗ EVM ಬಿಟ್ಟು ತಿರ್ಗಾ ಮತ್ತೆ ಬ್ಯಾಲೆಟ್ ಪೇಪರ್ ಬರ್ತಾ ಇದ್ರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನಾನು ಅದನ್ನ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ತಯಾರಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.